ಗುರುವಾರ ಪಾವಗಡ ಪಟ್ಟಣದ ಗುರುಭವನದ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಬಾಲಕಾರ್ಮಿಕ ವಿರೋಧಿ ಸಪ್ತಾಹ ಜಾಥಾಗೆ ಹಸಿರು ನಿಶಾನೆ ತೋರಿ ಪಾವಗಡ ತಹಶೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ, ಮಗು ಎಂದರೆ ಜೇಡಿ ಮಣ್ಣು ಇದ್ದ ಹಾಗೆ, ಅದಕ್ಕೆ ನಾವು ಯಾವ ಆಕಾರ ಕೊಟ್ಟರೆ ಆ ರೀತಿ ಇರುತ್ತದೆ. ಅದೇ ರೀತಿ ಮಕ್ಕಳು ತಮ್ಮ ಸಣ್ಣ ವಯಸ್ಸಿನಲ್ಲೇ ಉತ್ತಮ ಪರಿಸರದಲ್ಲಿ ಬೆಳೆಯಬೇಕು. ಹರಳುವ ಸಣ್ಣ ಮನಸ್ಸುಗಳನ್ನು ಶಿಕ್ಷಣದೆಡೆಗೆ ಪರಿವರ್ತಿಸಬೇಕು. ಸಣ್ಣ ವಯಸ್ಸಿನಲ್ಲೇ ಕಷ್ಟಪಟ್ಟರೆ ಮುಂದಿನ ದಿನಗಳಲ್ಲಿ ಅವರ ಜೀವನ ಸಂಕಷ್ಟಕ್ಕೆ ಸಿಲುಕುವಂತಾಗುತ್ತದೆ ಎಂದು ಹೇಳಿದರು. ನಮ್ಗೆಲ್ರಿಗೂ ಗೊತ್ತಿದೆ, ಈ ಒಂದು ಓದಿ ಆಟ ಆಡುವಂಥ ವಯಸ್ಸಿನಲ್ಲಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ಹೋಟೆಲ್ಗಳಲ್ಲಿ ಮತ್ತು ಕಟ್ಟಡಗಳಲ್ಲಿ ಮತ್ತು ಈ ಚರಂಡಿ ಟ್ರೆಂಚಸ್ ಹೊಡೆಯುವಂಥ ಕೆಲಸಗಳಲ್ಲಿ ತುಂಬ ಒಂದು ಕಡೆ ನಾವು ನೋಡ್ತೀವಿ. ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಓದುವಂಥ ವಯಸ್ಸಿನಲ್ಲಿರೋಂಥ ಮಕ್ಕಳು, ಪುಟ್ಟ ಮಕ್ಕಳು ಕೆಲಸ ಮಾಡೋದನ್ನು ನಾವು ನೋಡ್ತೀವಿ. ಅದಕ್ಕೆ ಕಾರಣಗಳು ನೂರಾರು ಇರ್ಬೋದು. ಅವರು ಬೆಳೆದು ಬಂದಿರುವಂಥ ಕೌಟುಂಬಿಕ ಹಿನ್ನೆಲೆ ಇರ್ಬೋದು, ಅಥವಾ ಆರ್ಥಿಕವಾಗಿ ಅವರು ಅಸಹಾಯಕರಾಗಿರ್ಬೋದು, ಅಥವಾ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಅಥವಾ ಅವರ ಒಂದು ಯಾವುದೋ ಒಂದು ಜಾತಿ ಆಧಾರದ ಮೇಲೆ ಆಗಿರ್ಬೋದು, ಒಂದು ಯಾವುದೋ ಒಂದು ಕಾರಣಕ್ಕೆ ದುರ್ಬಲ ವರ್ಗದವರಾಗಿರ್ಬೋದು. ಅವರು ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂಥ ಶಕ್ತಿ ಇಲ್ಲದೆ ಎಷ್ಟೋ ಮಕ್ಕಳು ಆ ರೀತಿ ಕೂಲಿ ಕೆಲಸ ಮಾಡೋದು, ಹೋಟೆಲ್ಗಳಲ್ಲಿ ಮತ್ತು ಮಾರ್ಕೆಟ್ಗಳಲ್ಲಿ ಕೆಲಸ ಮಾಡೋದು, ಯಾವುದೋ ಒಂದು ಅಂಗಡಿಗಳಲ್ಲಿ ಕೆಲಸ ಮಾಡೋದು, ಅದನ್ನು ನಾವು ಎಷ್ಟೋ ಸಂದರ್ಭಗಳಲ್ಲಿ ನೋಡ್ತೀವಿ. ಅಂಥ ಸಂದರ್ಭಗಳಲ್ಲಿ ನಮ್ಮ ಎಲ್ಲರೂ ಜವಾಬ್ದಾರಿ ಏನಂತಂದರೆ, ನಮ್ಮ ಎಲ್ಲ ಸರ್ಕಾರದ ಅಧಿಕಾರಿಗಳ ಜವಾಬ್ದಾರಿ ಏನಂದರೆ, ನಮ್ಮ ಸರ್ಕಾರಿ ಕೆಲಸದ ಜೊತೆಗೆ ಆ ರೀತಿ ಯಾವುದಾದ್ರೂ ಅಸಹಾಯಕ ಮಕ್ಕಳು ಅಥವಾ ಅನಾನುಕೂಲದಿಂದ ಆ ರೀತಿ ಕೆಲಸ ಮಾಡೋಂಥ ಮಕ್ಕಳು ಎಲ್ಲಾದರೂ ಕಂಡು ಬಂದಂಥ ಸಂದರ್ಭದಲ್ಲಿ ನಾವು ಅವರನ್ನು ಮುಂಚೂಣಿಗೆ ತಂದು ಅವರಿಗೆ ಸರ್ಕಾರದಿಂದ. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸುಧೀರ್, ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಬಿ ಪ್ರಿಯಾಂಕಾ, ತಾಲೂಕು ಪಂಚಾಯಿತಿ ಇಒ ಜಾನಕಿರಾಮ್, ತಾಲೂಕು ವಕೀಲ ಸಂಘದ ಅಧ್ಯಕ್ಷ ಎಚ್ ಶೇಷನಂದನ್, ಕಾರ್ಯದರ್ಶಿ ಪ್ರಭಾಕರ್, ಸಿಡಿಪಿಒ ಸುನೀತಾ, ಕಾರ್ಮಿಕ ನಿರೀಕ್ಷಕ ಅಬ್ದುಲ್ ರಹೂಫ್, ಬಸವರಾಜು, ವೇಣುಗೋಪಾಲ್ ರೆಡ್ಡಿ, ಚಂದ್ರಶೇಖರ್, ಬಿಕೆ ಶಿವಕುಮಾರ್, ಸುರೇಶ್, ಪಿಎಸ್ಐ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.